ಐಫೈ ನಾವೆಲ್ಲ ಶಾಪಿಂಗ್ ಸೇಮ್ ಕ್ಯಾಟಗರಿ. ಹಾಯ್ ಏನ ಮಾ ಏನ್ ಮಾಡಾತಿ? ತಗೊಂಡಿದ್ದೆ ಜಸ್ಟ್ 59 ರೂಪೀಸ್ಗೆ 4 ಬರುತ್ತೆ. ಸೆಟ್ 6 ತಗೊಂಡಿದ್ದಾರೆ ಈ ತರ. ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ ಚಾನಲ್. ಸೊ ಇವಾಗ ನನ್ನ ತಂಗಿ ನಿನ್ನೆ ನೈಟೇ ಬಂದಿದ್ದಾಳೆ, ಲೇಟ್ ಆಗಿ ಬಂದಿದ್ದು, ಒಂದು 10 ಗಂಟೆ ಅನ್ನೋಂಗೆ. ಸೊ ಮಳೆ ಬರ್ತಾ ಇತ್ತು ಅಂತ ನಾವು ಹೋಗಕ್ಕಾಗಿಲ್ಲ. ಸೊ ಇವಾಗ ರೆಡಿಯಾಗಿ ಅಮ್ಮ ಮನೆ ಕಡೆ ಹೋಗ್ತಾ ಇದೀವಿ. ಅದು ಹಂಗೆ ಕರೆಕ್ಟ್ ಐತೆ. ಇಷ್ಟ ದಿನ ನೀನ್ ಅವಳಿಗೆ ಆಗ್ತಿದ್ದೆ ಅಲ್ಲ ಕಿರಣ್, ಇಷ್ಟ ದಿನ ಅವಳಿಗೆ ಆಗ್ತಿದ್ದೆ, ಅವಳು ನಿನ್ಗೆ ಆಗ್ತಿದ್ದಾಳೆ. ಆಯ್ತು ಬಟ್ ಟೈಮ್ ಆಯ್ತೀಯಾ? ರೆಡಿ ಆಗು ಬೇಗ. ಅಲ್ಲ ರೆಡಿ ಆಗಿ ಹೋಗಿ ನೀನ್ ಫಸ್ಟ್. ದೀಪ ರೆಡಿನೇ ಆಗ್ತಿಲ್ಲ ನೋಡು. ಯಾಕಿಯಾ? ರೆಡಿ ಆಗಿ ಬೇಗ. ಹಂಗ್ ಬರ್ತಾರೆ ನೀ ಯಾರಾದ್ರು. ಯಾ ಡ್ರೆಸ್ ಹಾಕ ಹೋಗು, ಬೇಗ ರೆಡಿ ಆಗಿ ಹೋಗು, ಟೈಮ್ ಆಯ್ತು. ನಾನ್ ಬರಲ್ಲ ದೀಪ. ಪಾಪ ಇರ್ಲಿ ಬಿಡು, ಬಾ ಹೋಗೋಣ. ರೆಡಿ ಆಗಿಯಾ? ಕನ್ಫ್ಯೂಸ್ ಆಗ್ಬಿಟ್ಲು ಅವಳು. ಹಲೋ, ನಾನೇನ್ ಸುಮ್ನೆ ಹೇಳ್ತಾ ಇಲ್ಲ. ಫಸ್ಟ್ ಬೇಗ ರೆಡಿ ಆಗಿ ಹೋಗು. ಹಿಂಗ್ ಬರ್ತಾರೆ ನೋಡಿ. ಆಯ್ತು ಸರಿ, ಬ್ಯಾಗ್ ನಡಿ, ಚಪ್ಪಲ್ ಹಾಕೋ. ನಾವಿವಾಗ ಎಲ್ಲಿ ಹೋಗ್ತಾ ಇದೀವಿ? ಶಾಪಿಂಗ್. ಬರೀ ಇದಾಯ್ತು. ಸರಿ ಹೋಗಿ. ನಾನೇನ್ ಹೇಳಿಲ್ಲ, ಇಲ್ಲಿ ಕೇಳಿಲಿ. ನಾವಿವಾಗ ಎಲ್ಲಿ ಹೋಗ್ತಾ ಇದೀವಿ? ಅದಕ್ಕೂ ಮುಂಚೆ ಪಾರೋಜಿ. ಯಾರ್ಯಾರು ಬಂದಿದ್ದಾರೆ ಅಲ್ಲಿ ಪಾರೋಜಿ ಮನೆಗೆ? ಮಂಜು ಮಾಮ, ಸಿರಿ ಚಿಕ್ಕಿ ಬಂದಿರೋದ? ಮಂಜು ಮಾಮ ಬಂದಿರೋದ? ಎಲ್ಲಿರ್ತಾರೆ ಚಿಕ್ಕಿ? ಅಲ್ಲಿದ್ದ ಬಂದ್ರ? ಯಾಕೆ? ಶಾಪಿಂಗ್. ಬರೀ ಎಲ್ಲರೂ ಶಾಪಿಂಗ್ ಹೋಗ್ತಾನೆ. ಐಫೈ ನಾವೆಲ್ಲ ಶಾಪಿಂಗ್ ಸೇಮ್ ಕ್ಯಾಟಗರಿ ಅಲ್ಲಮ್ಮ? ನಾನು ನೀನು ಚಿಕ್ಕಿ. ಪಾರಂಜಿ ಎಲ್ಲರೂ ಹೋಗೋಣ. ಹೇಳಿ ಯಾರಿಗೆ ಎದುರಿಸ್ತೀಯಾ? ಬಾ, ಯಾವ ಕಡೆ ಹೋಗ್ಬೇಕು? ಬಾ ಬಾ. ಎಲ್ಲಿ ಯಾರ ಮನೆ? ಚಪ್ಪಲ್ ಬಿಚ್ಚು. ನಡಿ. ಸಿರಿ ಚಿಕ್ಕಿ ಬೇಕೀಗ. ಎಲ್ಲಿದ್ದಾರೆ? ಮನೇಲಿ ಏನ್ ಚೇಂಜಸ್ ಇದೆ? ಎಲ್ಲ ಹೇಳ್ತಾರ ಚೇಂಜಸ್ ಇದೆ. ಹುಬ್ಳಿಲಿ ಇರ್ತಾರ ಅವರು. ಮನೇಲಿದಾರ ಅಂತ ಸುಮ್ನೆ ನೋಡಿ. ಬಂದಿದಾರ ಅನ್ಕೊಂಡ್ಬಿಟ್ಟ. ಎಲ್ಲಿದ್ದಾರೆ ನೋಡು. ಹುಡುಕು ಹುಡುಕು. ಏನದ ಹಂಗ
ಇದು ಯಾರ್ದು ಬ್ಯಾಗು? ಬಂದಿಲ್ಲ. ರೊಟ್ಟಿ ರೆಡಿ ಆಗಿದೆ. ಇದು ಆಲ್ರೆಡಿ ಚಾಕ್ ಇಟ್ಬಿಟ್ಟಾರ. ಏನ್ ಪಲ್ಯ ಅಮ್ಮ ಅದು? ಸೊಪ್ಪು, ರಾಜಗಿರಿ ಸೊಪ್ಪಿನ ಪಲ್ಯ ಕಟ್ಟಿದೆ. ಮಧ್ಯಾಹ್ನಕ್ಕೆ ಮಾಡ್ಕೊಂಬರಕ್ಕದಲ್ಲ ಹೇಗದಿ? ಆರಾಮ ಮಾಡಿದ್ದೆ? ಸಿರಿ ಮಾಡಿರೋದಂತ? ಅಯ್ಯೋ ಅಮ್ಮ ಮಾಡಿದ್ದಲ್ಲಿ ಇಲ್ಲಿದೆ. ಅಮ್ಮ ಮಾಡಿರೋದು ಹುಡ್ಲಿಕಾಳು, ಸಿರಿ ಮಾಡಿರೋದು ಪಲ್ಯ. ಬೇಕೆ ಯವ್ವ ಊಟ ರೆಡಿ. ಬಿಸಿ ಬಿಸಿ ರೊಟ್ಟಿ, ತುಪ್ಪ, ಇದು ರಾಜಗಿರಿ ಪಲ್ಯ, ಇದು ಕಾಳು ಪಲ್ಯ. ಕ್ಯಾರೆಟ್ ತಿನ್ನಲ್ಲ ಕಿರಣ್. ಕ್ಯಾರೆಟ್ ಬೇಕಂದ್ರೆ ಇದಾವೆ. ಇಲ್ಲ ತಡಿ ಬಾ. ಮಧ್ಯಾಹ್ನ ಊಟ ಎಲ್ಲ ಆಯಿತು. ಮಸ್ತಾಗಿತ್ತು ಅಮ್ಮ ಮಾಡಿದ್ದು. ಆ್ಯಕ್ಚುಲಿ ಅಮ್ಮಗೆ ಬೆನ್ನೋವು ಜಾಸ್ತಿ ಆಗಿಬಿಟ್ಟಿದೆ, ಸೊಂಟ ಹತ್ರ ಜಾಸ್ತಿ ನೋವಾಗ್ತಿದೆ. ಸೊ ಈ ಟೈಮಲ್ಲಿ ರೊಟ್ಟಿ ಎಲ್ಲ ಮಾಡ್ಕೊಂಬಿಟ್ಟಿದ್ದಾರೆ. ಅದೊಂದು ನಿಂತ್ಕೊಂಡು ಮಾಡೋದೆಲ್ಲ ಕಷ್ಟ. ಬಟ್ ಡಾಕ್ಟರ್ ಹೇಳಿದ್ರು ಜಾಸ್ತಿ ಹೊತ್ತು ಕುತ್ಕೊಳ್ಳೋಕೆ ಹೋಗಬೇಡಿ ಅಂತ. ಸೊ ಮೆಡಿಸನ್ ಎಲ್ಲ ಕೊಟ್ಟಿದ್ದಾರೆ, ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ಎಲ್ಲ ಊಟ ಎಲ್ಲ ಆಯಿತು. ಮತ್ತು ಟೀ ಕೂಡ ಮಾಡ್ಕೊಂಡಿದ್ವಿ. ಹಾಗೆ ಏನದು ಹಳೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ವಿ. ಹಂಗ ತಿರ್ಗೋದು ವಿಶಾಲ್ ಮಾಟ ಇಬ್ರು ಏನ್ ನಡ್ಸಿರಿ? ಸುಳ್ಳ ಸುಳ್ಳ ಹೇಳ್ತಾರ ಅಯ್ಯ. ಅವಾಗಿಂದ ಅರ್ಧ ಗಂಟೆಯಿಂದ ಕುಂತಾರ ನನಗೆ ಮಾತಾಡ್ಕೊಂಡು. ಏನ್ ಮಾಡ್ತಿದ್ದೀರ? ಇರುವೆನಾ? ಇರುವೆ ಹಾಯ್ ಅಣ್ಣ, ಹಾಯ್ ಅಣ್ಣ. ಕೂದಲು ಸರಿ ಮಾಡ್ಕೋ, ಹಿಂಗೆ ಕಿವಿಂದ ಹಾಕೋ. ವಾವ್, ಎಷ್ಟು ಉದ್ದ ಬಂದಿದೆ ಕೂದಲು ಏನಾಗೆ. ಬರ್ತಾರಿರು, ನೀ ಬಚ್ಚಿಟ್ಕೊಂತಾಳಂತ ಇವಾಗ ಅದ್ರಲ್ಲಿ ಕೂದಲು ಒಳಗಡೆ. ಇವಾಗ ಜಸ್ಟ್ ನನಗೆ ಪಿಕಾಕ್ ಸೌಂಡ್ ಕೇಳ್ತು.
ಪಿಕಾಕ್ ಮತ್ತೆ ಸೌಂಡ್ ಮಾಡು. ಎಷ್ಟು ಚೆನ್ನಾಗಿ ಬಂತು ಗೊತ್ತಾ? ಸಾಯಂಕಾಲವರೆಗೂ ಮಸ್ತಾಗಿ ಟೈಮ್ ಪಾಸ್ ಮಾಡಿದ್ವಿ. ಏನೋ ಹಳೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ವಿ. ಎಷ್ಟು ಕ್ಯೂಟ್ ಅನಿಸ್ತಾ ಇತ್ತು. ಅವಾಗಲೇ ಎಷ್ಟೆಲ್ಲ ಅರ್ಥ ಆಗ್ತಾ ಇತ್ತು ಅವಳಿಗೆ ಅಂತೆಲ್ಲ ನೋಡಿ ಶಾಕ್ ಆಗ್ತಾ ಇತ್ತು. ಎಲ್ಲರೂ ಕೂತ್ಕೊಂಡು ಹಳೆ ವೀಡಿಯೋಸ್ ಎಲ್ಲ ನೋಡಿದ್ವಿ. ಹಾಗೆ ಒಂದಷ್ಟು ಟೈಮ್ ಕೂಡ ಇತ್ತಲ್ಲ, ನಾನು ಅಮ್ಮ ಸಿರಿ ಯಾನ ಇಷ್ಟು ಜನ ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಕಿರಣ್ ಕೂಡ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಇವರು ಮನೆಗೆ ಹೋದ್ರು. ಅವಾಗೇನೆ ಮಂಜು ಕೂಡ ಮನೇಲೇ ಇದ್ದಾನೆ, ಬರಲಿಲ್ಲ. ಸೊ ಹಾಗಾಗಿ ನಾನು ಅಮ್ಮ ಮತ್ತು ಇಷ್ಟು ಜನ ಬಂದ್ವಿ ಸಿರಿ ಎಲ್ಲ. ಸೊ ಶಾಪಿಂಗ್ ಮಾಡೋಣ ಅಂತ. ಇಲ್ಲಿ ಲಾಸ್ಟ್ ಟೈಮ್ ನನ್ನ ತಂಗಿ ಒಂದು ಸೆಟ್ ಡ್ರೆಸ್ ತೊಗೊಂಡಿದ್ರು, ತುಂಬ ಚೆನ್ನಾಗಿತ್ತು ಅಂತ ಬಂದ್ವಿ. ಹಾಗೆ ಅಮ್ಮಗೆ ಈ ಡ್ರೆಸ್ ತುಂಬ ಚೆಂದ ಕಾಣ್ತಾ ಇತ್ತು. ಎಷ್ಟು 900 ರುಪೀಸ್ ಏನೋ ಇದ್ದಿದ್ದು. ತುಂಬ ಬಟ್ಟೆ ಕೂಡ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಸೊ ಅಮ್ಮಗೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅದೊಂದು ಡ್ರೆಸ್ ತೊಗೊಂಡ್ವಿ. ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡಿದ್ದೀವಿ. ಸೊ ಮನೆಗೆ ಹೋದ್ಮೇಲೆ ಶೇರ್ ಮಾಡ್ತೀನಿ ಏನೇನು ತೊಗೊಂಡಿದ್ದೀವಿ ಏನು ಅಂತ. ಇಲ್ಲಿ ಅಂತೂ ತುಂಬ ಚೆನ್ನಾಗಿತ್ತು. ಇದು ನೋಡಿ ಡಸ್ಟ್ಬಿನ್ ಎಷ್ಟು ಕ್ಯೂಟಾಗಿದೆ. ಜಸ್ಟ್ 199 ರುಪೀಸ್ಗೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಮತ್ತು ಇದು ಕೊಲ್ಯಾಂಡರು ಅಷ್ಟೇ. ನನಗೆ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಇಷ್ಟ ಆಯಿತು. ಈ ಡಿ ಮಾರ್ಟ್ ಬಂದಿರೋದು ನಮ್ಮ ಮನೆ ಹತ್ರಕ್ಕಿಂತ ಇನ್ನೊಂದು ಸ್ವಲ್ಪ ಬೇರೆ ಕಡೆ ಇತ್ತು. ಅಲ್ಲಿ ಬೊಮ್ಸಂದ್ರ ಇರೋದು. ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ, ತುಂಬ ವೆರೈಟೀಸ್ ಎಲ್ಲ ಇದೆ ಇಲ್ಲಿ. ಮನೆಗೆ ಹೋದ್ಮೇಲೆ ಶೇರ್ ಮಾಡ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಅಮ್ಮ ಏನು ಮಾಡಾತಿ? ಬೆಳಗ್ಗೆ ಮಧ್ಯಾಹ್ನ ರೊಟ್ಟಿ ಮಾಡಿತ್ತಲ್ಲ, ಅಲ್ಲಿ ಕಟ್ಟು ಉಳ್ದೈತೆ, ಅದಕ್ಕೆ ಒಗ್ಗರಣೆ ಕೊಡತ್ತಲ್ಲ. ಒಳ್ಳೆ ಕಟ್ಟಿ ಇಲ್ಲಿ ಅನ್ನ ರೆಡಿ ಆಗ್ತೈತೆ. ಹೆಂಗೆ ಶಾಪಿಂಗ್ ಎಲ್ಲ? ಬಂದ್ರೆ ಕೆಲಸ ಅದೇ ಕೆಲಸ ಎಲ್ಲ. ಬಟ್ಟೆ ಎಷ್ಟು ಬಟ್ಟೆ ಇದ್ರು ಬಟ್ಟೆ ಸಿರಿನೇ ಜಾಸ್ತಿ ತಗೊಂಡಿದ್ ಬಟ್ಟೆ ಅಲ್ಲ. ನೀನೇನ್ ಕಮ್ಮಿ ನಾನು ತಗೊಂಡಿನ ಮಂಜು ಚರ ಮೊದ್ಲಿದ್ದೆ, ಇವಾಗ ಅದಿನ ಐತೆ ಹಾಕಿಲ್ಲ. ಏನು ಹೊರಗೆ ಇಟ್ಟು ಬಂದೀವಿ ನೋಡಿ, ಎಲ್ಲ ತಗೊಂಬಂದು ಸೂಪರ್. ನಾವು ಯಾರನ್ನ ತಗೊಂಡು ಹೋಗಿದ್ರ ನೋಡ್ರಿ ಎಷ್ಟು ಶಾಣೆ ಅರದೀವಿ, ಭಾಳ ಶಾಣೆ ಇರೋದೀವಿ ನೋಡಮ್ಮ. ಬಂದು ಇದೆಲ್ಲ ತಗೊಂಬಂದಿದ್ದೀವಿ. ಸ್ವಲ್ಪ ಇದೊಂದು ನೋಡಿ ಬಕೆಟ್ ತಗೊಂಬಂದಿದ್ದೀನಿ. ಒಂದು ಬಕೆಟ್ ಬೇಕಾಗಿತ್ತು ಏನಾಗೆ. ಇದೊಂದು ಬ್ಯಾಕ್ ಪ್ಯಾಕ್ ಒಂದು ತಗೊಂಡೆ. ಅಷ್ಟು ಇಲ್ಲಿ ಏನ ಕಾರ್ಡ್ಸ್ ತೋರಿಸ್ತಾಳೆ. ಸಿರಿ ಏನೋ ಓನಾ ಕಾರ್ಡ್ಸ್ ಏನು ಗೇಮ್ ಅದು ಮಾನಪಲ್ಲಿ ಆಡೋಣ ಅಂತ ತಂದಿದ್ದಾಳೆ. ಹಂಗಾಡದ ಆಡ್ತಾ ಇದ್ದಾಳೆ. ಸೊ ಫಸ್ಟ್ ನಾವು ಏನು ಅಷ್ಟೊಂದೇನು ಶಾಪಿಂಗ್ ಮಾಡಿಲ್ಲ, ಸುಮ್ಮನೆ ಹೋಗಿದ್ದು. ಹೋಗೋಣ ನೋಡ್ಕೊಂಬರೋಣ ಅಂತ. ನನಗೆ ಮೇನ್ ಇಯರ್ಗೆ ಬಕೆಟ್ ಬೇಕಿತ್ತು. ಸೊ ಹಾಗಾಗಿ ಹೋಗಿದ್ದು, ಬಕೆಟ್ ತೊಗೊಂಡ್ವಿ. ಆ್ಯಂಡ್ ಇದು ಕೂಡ ತೊಗೊಂಡೆ, ಪರಾತ. ಏನಂತಾರೆ ಇದು ಗೊತ್ತಿಲ್ಲ, ನಾವು ಪರಾತ ಅಂತೀವಿ. ಪ್ಲೇಟ್ ದೊಡ್ಡದು ಪರಾಟ ತಗೊಂಡಿವಿ. ಅಂದ್ರೆ ಮೊನ್ನೆ ಚಕ್ಲಿ ಮಾಡಿದ್ನಲ್ಲ ಮನೇಲಿ, ಅವಾಗ ನಂಗೆ ಸ್ವಲ್ಪ ಕಷ್ಟ ಆಗಿತ್ತು ಕಲ್ಸಕ್ಕೆ. ಅಂದ್ರೆ ಸ್ವಲ್ಪ ದೊಡ್ಡದಾಗಿದ್ರೆ ಈಸಿ ಆಗ್ತಿತ್ತಲ್ಲ ಅಂತ ಅನಿಸ್ತು. ಸೊ ನಮ್ಗೆ ಹೆಂಗ್ ಬೇಕು ಅನ್ಕೊಂಡ್ರೆ ನಂಗೆ ಸಿಕ್ತು. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಜಸ್ಟ್ 350 ರುಪೀಸ್ಗೆ 350 ವೇಟ್ ಏನೋ ಐತಲ್ಲ, ವೇಟ್ ಇದೆ, ಚೆನ್ನಾಗಿದೆ. ಆರಾಮಾಗಿ ಹಿಂಗೆ ಕಲಿಸ್ಬೋದು. ಚಪಾತಿ ರೊಟ್ಟಿ ಜಾಸ್ತಿ ಚಕ್ಲಿ ಮಾಡೋಕ್ಕೆ ಚೆನ್ನಾಗಿ ಅದೊಂದು ತೊಗೊಂಡೆ. ಮತ್ತೆ ಇದೊಂದೆರಡು ಪ್ಯಾಂಟ್ ತೊಗೊಂಡಿದ್ದೀನಿ, ಸುಮ್ಮನೆ ಹಾಗೆ ಮನೇಲಿ ಹಾಕೊಳ್ಳೋಕೆ ಕಂಫರ್ಟಬಲ್ ಆಗಿರುತ್ತೆ ಅಂತ. ಸ್ಟ್ರೆಚಬಲ್ ಇದೆ, ಬ್ಲ್ಯಾಕ್ ಒಂದು ಇದೊಂದು ತೊಗೊಂಡೆ. ಪಾಕೆಟ್ ಕೂಡ ಇದೆ. ಆಮೇಲೆ ಎಸ್ ಗುಡ್ ಗರ್ಲ್. ಅಯ್ಯೋ ಅಯ್ಯೋ ಅಗ್ಗಿ ಅಗ್ಗಿ ಏನದು? ಯಾರ್ದು? ಎಸ್ ದೂರ ಹೋಗಿ ತೋರಿಸು, ಇಲ್ಲಿ ಹತ್ರ ಬಂದ್ರೆ ಕಾಣಲ್ಲ. ಆಮೇಲೆ ಇದೊಂದು ತೊಗೊಂಡಿದ್ದೀನಿ ಕೊನಾಂಡ, ಚೆನ್ನಾಗಿದೆ. ತರಕಾರಿ ಎಲ್ಲ ವಾಶ್ ಮಾಡೋಕ್ಕೆ, ಫ್ರೂಟ್ಸ್ ವಾಶ್ ಮಾಡೋಕ್ಕೆ, ಮತ್ತೆ ಏನಾದರೂ ಪಾಸ್ತಾ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಮತ್ತೆ ಇದೊಂದು ನ್ಯಾಪ್ಕಿನ್ಸ್ ತೊಗೊಂಡಿದ್ದೆ, ಚೆನ್ನಾಗಿದೆ. ಲಾಸ್ಟ್ ಟೈಮ್ ಕೂಡ ತೊಗೊಂಡಿದ್ದೆ. ಜಸ್ಟ್ 59 ರುಪೀಸ್ಗೆ 4 ಬರುತ್ತೆ. ಮೈಕ್ರೋಫೈಬರ್, ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿದೆ. ಚೆನ್ನಾಗಿತ್ತಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತಾ? ಏನಿಯ ನ್ಯಾಪ್ಕಿನ್ ಏನದು? ಇದನ್ನ ನೋಡಿ ಅಂತ. ಸೊ ಇದೊಂದು ಬಕೆಟ್ ಏನಾಗಿದೆ ಅಷ್ಟೇ. ಆಮೇಲೆ ಇದೊಂದು ಕಾರ್ಡ್ ಸೆಟ್ ತಗೊಂಡೆ ನಾನು ಟ್ರಾವೆಲಿಂಗಿಗೆ. ಪ್ಯಾಂಟ್ ಮತ್ತೆ ತೋರ್ಸ್. ಅಮ್ಮ ಒಂದಿಷ್ಟು ತಗೊಂಡಿದ್ದಾರೆ ಇದೆಲ್ಲ. ಏನದು?
ಆಮೇಲೆ ಅಮ್ಮ ಇಲ್ಲಿ ನೋಡಿ ಎಷ್ಟು ತಗೊಂಡಿದ್ದಾರೆ. ನೋಡು ಇಲ್ಲೋಡು. ಎಸ್ ಏನಿಗೆ ತೆಗಿ ತೋರಿಸ್ಬಾರ್ದ ತೋರಿಸ್ತೀಯ ನೀನೇನೇ ಮಗಳೇ. ಸೆಟ್ 6 ತಗೊಂಡಿದ್ದಾರೆ ಈ ತರ. ಅಮ್ಮ ಗ್ಲಾಸ್ ಉಳಿಯುತ್ತ ಅಜ್ಜು ನೀನ್ ಇಲ್ಲೇ ಇಟ್ಕೊಂತಾರ ನೋಡ. ಗ್ಲಾಸ್ ಇಂದ ಎಸ್ ಓಕೆ. ಅಲ್ಲಿ ಬಾಕ್ಸ್ ಅಲ್ಲಿ ಇಟ್ಬಿಡಮ್ಮ. ಗುಡ್ ಗುಡ್. ಸೊ ಈ ತರ ಇದೆ. ಇದು ತೆಗ್ದು ಕೊಡು. ಒಂದು 69 ರೂಪೀಸ್ ಅಷ್ಟೇ. ಇದು ತೆಗ್ದು ಕೊಡು. ಗ್ಲಾಸ್ ಇದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಡಕ್ ಚೆನ್ನಾಗಿದೆ. ಟೋಟಲ್ 6 ತಗೊಂಡಿದ್ದಾರೆ. ಇದೊಂದು. ಆಮೇಲೆ ಇದ್ರಲ್ಲೆಲ್ಲ ಮನೆಗೆ ಬೇಕಾಗಿರೋದೆಲ್ಲ ದಿನಸಿ ಸಾಮಾನಿದೆ. ಅದು ಇದು ಅವಲಕ್ಕಿ ಹಿಟ್ಟು ಶೇಂಗಾ. ಕಿಚನ್ ಐಟಮ್ಸ್ ಇದೆ. ಇನ್ನೊಂದು ಆ ಬ್ಯಾಗಲ್ಲಿ ಇದೆ ಏನೆಲ್ಲ ಬಟ್ಟೆಗಳೇ, ಸಿರಿ ತಗೊಂಡಿರೋ ಬಟ್ಟೆಗಳು ಅವೆಲ್ಲ. ಸೊ ಅಷ್ಟೇ. ಅಮ್ಮನೂ ಸ್ವಲ್ಪ ಬಟ್ಟೆ ತಗೊಂಡಿರೋ ಬ್ಯಾಗ್ ಫುಲ್ ಅದೇ ಆಗಿದೆ. ಸೊ ಅಷ್ಟೇ, ಇಷ್ಟ ಆಯ್ತು ಶಾಪಿಂಗ್. ಇನ್ನೊಂದು ತಂದಿರುವಲ್ಲ ಬಾಟಲ್. ಇನ್ನೊಂದು ಲಂಚ್ ಕರೆಕ್ಟ್ ಅಲ್ಲಿದೆ ನೋಡಿ. ಬ್ಲಾಕ್ ಬ್ಯಾಗ್ ತಗೊಂಬ. ಹೋಗಿದ್ದೀನಿ ಅನ್ಕೊಂಡೆ. ತಗೊಂಬ. ಅಲ್ಲಿ ಬ್ಲಾಕ್ ಬ್ಯಾಗ್ ಇದೆ. ಇನ್ನೊಂದು ತಗೊಂಡಿರೋ ಅಲ್ಲಿ ಹೋಗು ಮುಂದೆ. ಅಲ್ಲಿ ನೋಡೋದು ಅದೇ ಲೆಫ್ಟ್. ಅದಲ್ಲ ಈ ಕಡೆ ನಿನ್ ಬ್ಯಾಗ್ ಇದೆ ಅಲ್ಲ ಅದ್ರ ಪಕ್ಕ. ಅದೇ ತಗೊಂಬ. ನೆನ್ಪು ಮಾಡಿದ್ಲು. ನಾನು ಏನು ಇಷ್ಟ ತಗೊಂಡಿದ್ದು. ಮೆಮೊರಿ ಪವರ್ ಮಾತ್ರ ಆಯ್ತು. ನಾವು ಮತ್ತು ಇಷ್ಟೇ ಅನ್ಕೊಂಡೆ. ಇದೊಂದು ಲಂಚ್ ಬಾಕ್ಸ್ ಬ್ಯಾಗ್ ತಗೊಂಬಂದೆ ಕಿರಣ್ಗೆ. ಚೆನ್ನಾಗಿದೆ. 200 ರೂಪೀಸ್ಗೆ ಬೆಸ್ಟ್ ಫುಡ್ ಅಂತ ಬಂದಿದ್ದಾರೆ ನೋಡಿ. ಮಾಡ್ಬೇಕು ಅಂತ ಅರ್ಥ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ತೋರ್ಸಿಗೆ ನಿನ್ ಲಂಚ್ ಬಾಕ್ಸ್ ಯಾರ್ದದು? ಯಾರಾಗೆ ಆಮೇಲೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ತಿನ್ಬೇಕು. ಅದಕ್ಕೆ ನಿಂಗೆ ಸಣ್ಣ ಇದೊಂದು ಥ್ರೆಡ್ ಇರೋದು ಈ ತರ. ಇದು ಎಷ್ಟು 120 ಎಷ್ಟು 119 ರೂಪೀಸ್. ಸೊ ಇದು ನೋಡಿ ಹೇಗಿದೆ. ಓಪನ್ ಮಾಡಿದ್ರೆ ಮೇಲೆ ಇನ್ನೊಂದು ಇಲ್ಲಿ ಕೊಟ್ಟಿದ್ದಾರೆ ತರ ಸಪ್ರೇಟ್ ಆಗಿ. ಚೆನ್ನಾಗಿದೆ. ನಿನ್ ಕೂದಲೇ ಇಲ್ವಲ್ಲ, ಹೆಂಗ್ ಬಚ್ಕೊಂತೀಯ? ತೋರ್ಸು. ಏನದು? ಗ್ಲಾಸ್. ಸಾಂಬಾರ್ ಅಥವಾ ಜ್ಯೂಸ್ ಮಜ್ಜಿಗೆ ಹಾಕೊಳಕ್ಕೆ ಪಪ್ಪಾಗೆ. ರಬ್ಬರ್ ಬ್ಯಾಂಡ್ ನಂದದು ಚಿಕ್ಕಿದದು. ಆಯ್ತಮ್ಮ. ಇದು ಮಮ್ಮಿಂದು. ನೇಲ್ ಕಟ್ಟರ್ ಅದು. ಮತ್ತೇನಿದೆ? ಇನ್ನೊಂದು ವಾಟರ್ ಬಾಟಲ್ ಇದೆ. ಸ್ಕೂಲಲ್ಲಿ ಪಪ್ಪಾಗದು. ನಿನ್ಗೆ ಇಲ್ಲಿದೆಯಲ್ಲ ಇದು ಏನೋ ತೋಡಿದ್ದು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಹತ್ರವಾ. ಇದಂತೂ ನಂಗೆ ಸಖತ್ ಇಷ್ಟ ಆಯ್ತು. ಗ್ಲಾಸ್ ಇಂದಿದೆ. ಇದು ನೋಡಿ. ಗ್ಲಾಸ್ ಇಂದಿದೆ. ಇದೊಂದು ಫಸ್ಟ್ ನೋಡಿ. ಸೊ ಕಿರಣ್ ಸ್ವಲ್ಪ ಚೆನ್ನಾಗಿ ನೀರು ಕುಡಿಲಿ ಅಂತ ತಂದಿರೋದು. ಇದು ಹೆಂಗೆ ತೋರಿಸ್ಬಿಡ್ತೀನಿ, ಹಿಂಗೆ ಕೊಡ್ತೀನಿ ಆಯ್ತಾ. ಗ್ಲಾಸ್ ಹೊರದೋಗುತ್ತೀಯನಾ? ನನ್ ಟೆನ್ಷನ್ ಇಡ್ತಾರೆ. ಮಮ್ಮ ಕೊಡು, ಎಕ್ಸ್ಪ್ಲೇನ್ ಮಾಡ್ತಾರೆ. ಕೊಡು. ಥ್ಯಾಂಕ್ ಯು. ಓಕೆ. ಸೊ ಇದು ಈ ಥರ ಇದೆ. ಇಲ್ಲಿ ಹಿಂಗೆ ಓಪನ್ ಮಾಡಿದ್ರೆ ಇಲ್ಲಿ ಏನಕ್ಕೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ನೀರು ಕುಡಿಯೋಕ್ಕೆ ಅಥವಾ ಜ್ಯೂಸ್ ಏನಾದರೂ ಮಾಡಿ ತಗೊಂಡು ಹೋಗ್ಬೋದು. ಆ್ಯಂಡ್ ಈ ಕಡೆ ಆಪೋಸಿಟ್ ಸೈಡ್ ಓಪನ್ ಮಾಡಿದ್ರೆ ಈ ಥರ ಕುಡಿಯೋಕ್ಕಿದೆ ಸಿಪ್. ಆ್ಯಂಡ್ ಇದು ಓಪನ್ ಮಾಡಿದ್ರೆ ಹಿಂಗೆ ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಎಷ್ಟು ಕ್ಯೂಟ್ ಇದೆ. ಜಸ್ಟ್ 100 ರೂಪೀಸ್ ಅಲ್ವಾ ಇದು? ನನಗಂತೂ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು. ಸಕ್ಕದಾಗಿದೆ. ನನ್ನ ಫೇವ್ರೇಟ್ ಇದು. ಭಾಳ ಇಷ್ಟ ಆಯ್ತು ನನಗೆ. ಸೊ ಸದ್ಯಕ್ಕೆ ಇಷ್ಟ ಆಯಿತು. ಕಿರಣ್ಗಿಕ್ಕು ಬಕೆಟ್ ತೋರ್ತೆ ಅಷ್ಟೇ. ನಮ್ಮ ಶಾಪಿಂಗ್ ಸಿರಿ ಜಾಸ್ತಿ ಮಾಡಿದ್ದಾರೆ. ಶಾಪಿಂಗ್ ಎಲ್ಲ ಸಿರಿದ ಬಟ್ಟೆ ಶಾಪಿಂಗು ನಮ್ಮ ಸಂಸಾರ. ಈ ಮಗು ಆದ್ಮೇಲೆ ಸಿರಿದು ಮತ್ತೆ ಇನ್ನ ಸಂಸಾರ. ತೆಗಿಬೇಡಯ್ಯ, ಇಡು ಮತ್ತೆ. ಆಯ್ತು
ವಾಪಸ್ ನೀನೇ ಇಡಬೇಕು. ಸೊ ಇಷ್ಟ ಆಯಿತು. ಇನ್ನು ಅಡುಗೆ ಅನ್ನ ಮತ್ತು ಹುಳಿಕಟ್ಟು ಸಾಂಬಾರ್. ಮಂಜು ಮತ್ತು ರಾಹುಲ್ ಕೂಡ ಬರ್ತಾ ಇದ್ದಾರೆ, ಕಿರಣ್ ಕೂಡ ಬರ್ತಾ ಇದ್ದಾರೆ. ಕಿರಣ್ ಅವಾಗೆ ಸ್ವಲ್ಪ ಹೊತ್ತಿಗೆ ಹೋಗ್ಬಿಟ್ರು, ಮತ್ತೆ ಅವ್ರು ಬರ್ತಾ ಇದ್ದಾರೆ. ಸೊ ಎಲ್ಲರೂ ಕೂತ್ಕೊಂಡು ಗೇಮ್ ಆಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಗೇಮ್ ಆಡ್ಕೊಂಡು ಒಂದು ಒಳ್ಳೆ ಮೂವಿ ನೋಡಿ ಒಂದು ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡಿದ್ವಿ. ಗೊತ್ತಿಲ್ಲ ಹೇಗಾಗುತ್ತೆ, ನಮ್ಮ ಮೇಡಮ್ ಬಿಟ್ಟರೆ ಫ್ರೀಯಾಗಿ ಬಿಟ್ಟರೆ ಎಲ್ಲ ಹಂಗೆ. ಸೊ ಅಷ್ಟೇ, ಇಷ್ಟ ಆಯಿತು. ಶಾಪಿಂಗ್ 3 hours ಹೋಗಿದ್ವಾ? 3 hours ಮೇಲೇ ಸಾಕಾಗುತ್ತೆ. ಇಷ್ಟ ಆಗಿದೆ ಶಾಪಿಂಗ್. ಅಯ್ಯೋ ಅವ್ಳಿಗೆ ಹಿಡ್ಕೊಡ್ತಿರೋದು ಚೆನ್ನಾಗೈತೆ ನೋಡಿ ಅಲ್ಲ. ಕುಡಿಬೇಕಂದ್ರೆ ಬರಲ್ಲ, ಟೈಟ್ ಇದೆ ಅದು. ಗುಡ್ ನೋಡಿ, ಸ್ಲೋ ಬಿಡ್ತಾಳ. ನಿಂಗೆ ತೆಗಿಯಕ್ಕಾಗಲ್ಲ, ಫುಲ್ ಟೈಟ್ ಇದೆ ಅದು, ಆಗಲ್ಲ ಬಿಡು. ಅರ್ಧ ಇದೆ. ಬರ್ತಾಯ್ತಾ ನೀರು? ಏನೋ ಮಾಡ್ತೀನಿ ಅದಕ್ಕೆ. ಹೊಡೆದೋಗುತ್ತೀಯಾ ಮತ್ತೆ ಕೊಡ್ಸಲ್ಲ ನೋಡ ನಿನಗೆ. ಏನಾದರೂ ಈ ಥರ ಗ್ಲಾಸ್ ಐಟಮ್ಸ್ ತೊಗೊಂಡ್ರೆ ಒಂದು ಒಳ್ಳೆ ಟೆನ್ಷನ್ ಆಗಿಬಿಡುತ್ತೆ. ಇನ್ನೂ ಬೇಕು ಅಂತಲೇ ಹಂಗೆ ಆಟ ಆಡಿಸ್ತಾಳೆ. ನನಗಂತೂ ಫುಲ್ ಕಾಮಿಡಿ ಅನಿಸ್ಬಿಟ್ಟಿತ್ತು. ಸೊ ಎಲ್ಲ ಎಷ್ಟೇ ಶಾಪಿಂಗ್ ಎಲ್ಲ ಮಾಡಿದ್ದು ಎಲ್ಲ ಆಯಿತು. ಸೊ ಅಮ್ಮ ರಾತ್ರಿ ಊಟ ಎಲ್ಲ ಆದಮೇಲೆ ಮಜ್ಜಿಗೆ ಮಾಡಿದರು. ಸೊ ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಮಜ್ಜಿಗೆ ಕುಡಿತಾ ಇದ್ಲು. ಗಾಳಿ ಯಾರು ಬಂದ್ರು? ಮಳೆ ಬರ್ತಿತ್ತು, ತೋರಿಸ್ಕೊಂಬಂದಾರ ನೋಡು. ನೋಡಲ್ಲಿ ನೋಡಲ್ಲಿ ನೀರು ತಗೊಂಬೋಣ, ಒಂದು ಗ್ಲಾಸ್ ನೀರು ಕುಡಿಯಕ್ಕೆ. ಎಲ್ಲಿದೆ ಅದು? ಪಪ್ಪಂಗೆ ನಂಗೆ ಅದೇನದು ಸ್ಟೈಲ್ ಇದು ಪ್ರಾಪರ್ಟಿ ಕಾರ್ಡ್ಸ್. ಇದು ಒಂದು ಪ್ರಾಪರ್ಟಿ ಫುಲ್ ಸೆಟ್ ಆಗ್ಬೇಕಂದ್ರೆ 3 ಕಾರ್ಡ್ಸ್ ಇದೆ, ಕಲರ್ ಬರೋದು. ಒಂದು ಪ್ರಾಪರ್ಟಿ ಇದು ಗೋಪಾಸ್ ಅಂತ ಹಾಕಿದ್ರೆ 2 ಸತಿ ಕಾರ್ಡ್ಸ್ ಎತ್ಕೋಬಹುದು, 2 ಕಾರ್ಡ್ ಎತ್ಕೋಬಹುದು. ಸಾರಿ, ಇದ್ರ ಮೇಲೆ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಇದು ಬ್ರೌನ್, ಇದು ಬ್ಲೂ, ಯಾವ್ದು ಕಲರ್ ನಿಮ್ಮ ಹತ್ರ ಇರುತ್ತೋ ಅದರ ರೆಡ್ ಕಾರ್ಡ್ ಹಾಕ್ಬೇಕು. ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾರಿಗೆ ಹಾಕ್ಬೇಕು ಯಾರಿಗೆ. ಸಿರಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ಎಲ್ಲ ಕಾಣಿಸ್ತಾ ಇದ್ದಿದ್ದು. ಬಟ್ ಗೇಮ್ ಮಾತ್ರ ಮಸ್ತ್ ಆಗಿದೆ. ಎಲ್ಲ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಗೇಮ್ ಎಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.